ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನೊಬ್ಬ ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕುಕ್ಕಟ್ಪಲ್ಲಿ. ಈ ದಿನಗಳಲ್ಲಿ ನೋಡಿಕೊಂಡ್ರೆ ಪುರುಷರಲ್ಲಿ ಬರೋ ಇಶ್ಯೂಸ್ ಗಮನಿಸಿದರೆ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಹಿಂದಕ್ಕೆ ಹೋಗದೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಬರ್ತಿದೆ. ಅದರಲ್ಲಿ ಮೊದಲಿಗೆ ಬರೋ ಕಾಂಪ್ಲಿಕೇಶನ್ಸ್ ಯಾವುದು ಅಂದರೆ ಫೈಮೋಸಿಸ್. ಈ ಫೈಮೋಸಿಸ್ ಅಂದರೆ ಏನು, ಇದು ಬರೋಕ್ಕೆ ಕಾರಣ ಏನು, ಈ ಫೈಮೋಸಿಸ್ ಬರೋರು ಏನು ಮಾಡಬೇಕು, ಯಾವಾಗ ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೇಕು, ಯಾವ ಥರ ಹೋಮ್ ರೆಮಿಡೀಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಫೈಮೋಸಿಸ್ ಅಂದರೆ ಏನು ಅಂದರೆ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು, ಹಿಂದಕ್ಕೆ ಮುಂದಕ್ಕೆ ಫ್ರೀಯಾಗಿ ಮೂವ್ ಆಗಬೇಕು. ಆವಾಗ ಅದು ನಾರ್ಮಲ್ ಅಂತ ಕರಿಬೋದು. ಯಾವಾಗ ಅದು ಹಿಂದಕ್ಕೆ ಮುಂದಕ್ಕೆ ಚರ್ಮ ಫ್ರೀಯಾಗಿ ಮೂವ್ ಆಗಲ್ವೋ ಆಗ ಅದನ್ನು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ ಬರೋಕ್ಕೆ ಕಾರಣ ಏನಂದರೆ ನಮ್ಮ ಇಂಡಿಯನ್ಸ್ಗೆ ಮೋಸ್ಟ್ ಕಾಮನೆಸ್ಟ್ ಕಾಸ್ ಏನಂದರೆ ಡಯಾಬಿಟೀಸ್. ಈ ಡಯಾಬಿಟೀಸ್ ಇರೋರಿಗೆ ಏನಾಗುತ್ತೆ ಅಂದರೆ ಅಲ್ಲಿರುವ ಚರ್ಮ ಇನ್ಫ್ಲಮೇಷನ್ಸ್ಗೆ ಗುರಿಯಾಗೋದ್ರಿಂದ ಚರ್ಮ ಮಂದ ಆಗೋಗೋದು, ಇಲ್ಲಾಂದರೆ ಒಣಗೋಗೋದು. ಸ್ವಲ್ಪ ಮಟ್ಟಿಗೆ ಚರ್ಮ ಅನ್ನೋದು ನಿಮಗೆ ಇವತ್ತು ತೋರಿಸ್ತೀನಿ. ಚರ್ಮ ಮಂದ ಆಗೋಗೋದು, ಒಣಗೋಗೋದು ಆಗ್ತಿರುತ್ತೆ. ಇದು ಅಂಗದ ಮುಂದೆ ಇರೋದು ಅಂದ್ಕೊಂಡ್ರೆ, ಅಂಗದ ಮುಂದೆ ಇರೋ ಚರ್ಮ ಏನಿದೆ ಮೇಲಿರೋ ಚರ್ಮ ಸ್ಟ್ರೈಟ್ ಆಗಿರುತ್ತೆ, ಕೆಳಗಿರೋ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಅಟ್ಯಾಚ್ ಆಗಿ ಈ ರೀತಿ ಮುಂದಕ್ಕೆ ಹೋಗುತ್ತೆ. ಸೊ ಈ ಅಟ್ಯಾಚ್ಮೆಂಟ್ ಏನಿದೆ ಇದನ್ನು ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಫ್ರೆನ್ಯುಲಮ್. ಈ ಚರ್ಮ ಏನಿದೆ ಈ ಚರ್ಮ ಅಂಗದ ಮೇಲೆ ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು. ಯಾವಾಗ ಇದು ಫ್ರೀಯಾಗಿ ಮೂವ್ ಆಗಲ್ವೋ, ಯಾವಾಗ ಇದು ಸ್ವಲ್ಪ ಮಾತ್ರ ಮೂವ್ ಆಗುತ್ತೆ, ಇನ್ನು ಕೆಲವರಿಗೆ ಇಲ್ಲಿವರೆಗೂ ಮೂವ್ ಆಗುತ್ತೆ, ಇನ್ನು ಕೆಲವರಿಗೆ ಇಲ್ಲಿವರೆಗೂ ಮೂವ್ ಆಗುತ್ತೆ, ಇನ್ನು ಕೆಲವರಿಗೆ ಟೈಟಾಗಿ ಮೂವ್ ಆಗುತ್ತೆ. ಯಾವಾಗಿದು ಟೈಟಾಗಿ ಮೂವ್ ಆಗುತ್ತೋ, ಯಾವಾಗಿದು ಮೂವ್ ಆಗ್ದಂಗೆ ಸ್ಟಕ್ ಆಗೋಗುತ್ತೋ ಅದನ್ನು ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ ಆಗೋದಕ್ಕೆ ಮುಖ್ಯ ಕಾರಣ ನೋಡಿಕೊಂಡ್ರೆ ಡಯಾಬಿಟಿಸ್. ಸೊ ಡಯಾಬಿಟಿಸ್ನಲ್ಲಿ ಏನಾಗುತ್ತೆ ಅಂದರೆ ನಾವು ಮೂತ್ರ ಪಾಸ್ ಮಾಡಿದಾಗೆಲ್ಲ ಮೂತ್ರದಲ್ಲಿರೋ ಶುಗರ್ಸ್ ಇದಕ್ಕೆ ಚರ್ಮಕ್ಕೆ ಅಂಟಿಕೊಳ್ಳೋದ್ರಿಂದ ಇಲ್ಲಿ ಇನ್ಫ್ಲಮೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ಈ ಚರ್ಮ ತನ್ನ ಕ್ವಾಲಿಟಿನ ಕಳ್ಕೊಳ್ಳುತ್ತೆ. ಸೊ ಈ ಚರ್ಮಕ್ಕಿರೋ ಕ್ವಾಲಿಟಿ ಹೋಗೋದ್ರಿಂದ ಈ ಚರ್ಮಕ್ಕೆ ಯೂಶುವಲ್ ಆಗಿ ಎಲಾಸ್ಟಿಸಿಟಿ ಇರುತ್ತೆ. ಅಂದರೆ ಎಷ್ಟು ಹೇಳಿದ್ರು ಅಷ್ಟು ಈಸಿಯಾಗಿ ಮುಂದಕ್ಕೆ ಹಿಂದಕ್ಕೆ ಈಸಿಯಾಗಿ ಹೋಗಬೇಕು. ಬಟ್ ಅದಾಗದೆ ಯಾವಾಗ ಚರ್ಮ ಗಟ್ಟಿಯಾಗುತ್ತೋ, ಹಾರ್ಡಾಗೋಗುತ್ತೋ, ಯಾವಾಗ ಅದು ಬದಲಾಗುತ್ತೋ, ಯಾವಾಗ ಅದು ಮಂದ ಆಗಿ ಬದಲಾಗುತ್ತೋ ಆಗ ಚರ್ಮ ಅನ್ನೋದು ಹಿಂದಕ್ಕೆ ಬರಲ್ಲ. ಈಗ ಹಿಂದಕ್ಕೆ ಬರಲಿಲ್ಲ ಅಂದರೆ ನಾವು ಫೈಮೋಸಿಸ್ ಅಂತೀವಿ. ಆದರೆ ಇದು ಶುಗರ್ ಪೇಷಂಟ್ಸ್ನಲ್ಲಿ ಮೋಸ್ಟ್ ಕಾಮನ್ ಆಗಿ ನೋಡ್ತಿರ್ತೀವಿ. ಇದನ್ನೇ ನಾವು ಬೆಲೆನಿಟಿಸ್ ಅಂತ ಕರಿತೀವಿ. ಇದನ್ನೇ ಬೆಲನೋಪಾಸಿಟಿಸ್ ಅಂತ ಕೂಡ ಕರಿತೀವಿ. ಈ ಬೆಲೆನಿಟಿಸ್ನಲ್ಲಿ ಏನಾಗುತ್ತೆ ಅಂದರೆ ಈ ಚರ್ಮ ಅನ್ನೋದು ಹಾರ್ಡಾಗೋಗಿ ಒಣಗೋಗಿ ತಿಕ್ಕಾಗೋಗೋದ್ರಿಂದ ಚರ್ಮ ಅನ್ನೋದು ಹಿಂದಕ್ಕೆ ಬರಲ್ಲ. ನಾವು ಬಲವಂತವಾಗಿ ಹಿಂದಕ್ಕೆ ಹೇಳಿದ್ರೆ ಅಲ್ಲಲ್ಲಿ ಕ್ರ್ಯಾಕ್ಸ್ ಬರೋದನ್ನು ಕೂಡ ನಾವು ನೋಡ್ತಿರ್ತೀವಿ. ಸೊ ಇಲ್ಲಿ ಕ್ರ್ಯಾಕ್ಸ್ ಕೂಡ ಫಾರ್ಮ್ ಆಗೋಗಿ ಅಲ್ಲಿಂದ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಒಳಗಾಗಿ ತುಂಬ ವಿಪರೀತವಾದ ನೋವು ಉರಿ ಆಗೋದು, ಸಂಭೋಗಿಸುವಾಗ ಆಗ್ಬೋದು, ಇಲ್ಲಾಂದರೆ ಶುಭ್ರ ಮಾಡ್ಕೊಳ್ಳುವಾಗ ಹಿಂದಕ್ಕೆ ಎಳೆದಾಗ ಆಗ್ಬೋದು, ವಿಪರೀತವಾದ ನೋವು ಉರಿ ಆಗೋದು ನೋಡ್ತಿರ್ತೀವಿ. ಅಷ್ಟೇ ಅಲ್ಲದೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಹೀಗೆ ನೆಗ್ಲೆಕ್ಟ್ ಮಾಡಿದರೆ, ಹೀಗೆ ಬಿಟ್ಬಿಟ್ರೆ ಈ ಚರ್ಮ ಏನಾಗುತ್ತೆ ಅಂದರೆ ಮೆಲ್ಲಗೆ ಇದಕ್ಕೆ ಬಂದು ಅಂಟ್ಕೊಳ್ಳುತ್ತೆ. ಹೀಗೆ ಅಂಟಿಕೊಳ್ಳೋದನ್ನು ಅಂದರೆ ಯಾವಾಗ ಈ ಚರ್ಮ ಇದಕ್ಕೆ ಅಂಟಿಕೊಂಡು ಇದು ಕೂಡ ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಇದನ್ನೇ ನಾವು ಗ್ಲ್ಯಾನ್ಸ್ ಅಂತ ಕರಿತೀವಿ. ಇದು ಕೂಡ ಡ್ಯಾಮೇಜ್ ಆಗೋದ್ರೆ ಅದನ್ನೇ ನಾವು ಬೆಲನೋಪಾಸಿಟಿಸ್ ಅಂತೀವಿ. ಸೊ ಬೆಲನಿಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ, ಫೈಮೋಸಿಸ್ ಆಗಲಿ ಹೆಚ್ಚಾಗಿ ಬರೋದು ಯಾರಿಗೆ ಅಂದರೆ ಡಯಾಬಿಟಿಸ್ ಇರೋ ಪುರುಷರಿಗೆ ಬರುತ್ತೆ ಅಂತ ಆಯಿತು. ಸೊ ಇದಕ್ಕೆ ಮೊದಲಿಂದ ಇದ್ದ ಶಸ್ತ್ರಚಿಕಿತ್ಸೆ ಏನಂದರೆ ಸರ್ಕಮ್ಸಿಷನ್. ಇದನ್ನೇ ನಾವು ಸುಂತಿ ಕಥನ ಅಂತ ಕೂಡ ಕರಿತೀವಿ. ಈ ಕಥನ ಏನಿದೆ, ಸುಂತಿ ಏನಿದೆ, ಅದು ಮಾಮೂಲಿಯಾಗಿ ಎಲ್ಲರೂ ಓಪನ್ ಟೆಕ್ನಿಕ್ನಲ್ಲಿ ಮಾಡ್ತಿರ್ತಾರೆ. ಬಟ್ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ನಾವು ಒಂದು ಸ್ಟೇಪ್ಲರ್ನ ಉಪಯೋಗಿಸಿ ಸರ್ಜರಿ ಮಾಡೋ ಪ್ರಕ್ರಿಯೆ ಮಾಡ್ತೀವಿ. ಈ ಸ್ಟೇಪ್ಲರ್ ಹೆಸರೇ KSR ಸ್ಟೇಪ್ಲರ್. ಇದು ನಮ್ಮ ಬರೀ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರ ಸಿಗುತ್ತೆ ಥ್ರೂಔಟ್ ಇಂಡಿಯಾನಲ್ಲಿ. ನಮ್ಮ ಹತ್ರ ಇದಕ್ಕೆ ಪೇಟೆಂಟ್ ರೈಟ್ಸ್ ಇರೋದ್ರಿಂದ. ಈ ಸ್ಟೇಪ್ಲರ್ನಲ್ಲಿರೋ ವಿಶೇಷತೆಗಳನ್ನು ಹೇಳಬೇಕು ಅನ್ನೋದಾದರೆ, ಸ್ಟೇಪ್ಲರ್ನಲ್ಲಿರುವ ಸಿಲಿಕಾನ್ ರಿಂಗ್ ಆಗಲಿ, ಅದರಲ್ಲಿರೋ ಪಿನ್ಸ್ ಆಗಲಿ, ಸ್ಟೇನ್ಲೆಸ್ ಸ್ಟೀಲ್ ಪಿನ್ಸ್ ಆಗಲಿ, ಸಿಲಿಕಾನ್ ರಿಂಗ್ 0.3 mm ಥಿಕ್ನೆಸ್ ಇರೋದ್ರಿಂದ ಯಾವುದೇ ಥರ ನೋವು, ಯಾವುದೇ ಥರ ಯಾತನೆ ಇರೋದಿಲ್ಲ ಸರ್ಜರಿ ನಂತರ. ಆದರೆ ಇದು 5 minutes ಪ್ರೊಸೀಜರ್ ಅಷ್ಟೇ. ವಿತಿನ್ ಹಾಫ್ ಆನ್ ಅವರ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ಕೊಡ್ತೀವಿ. ಫಸ್ಟ್ 2 to 3 days ಒಂದು ರೀತಿಯಾದ ಹಿಡಿದಿಟ್ಟಿರೋ ಒಂಥರ ಪೇಯ್ನ್ಫುಲ್ಲಾಗಿ, ಒಂದು ರೀತಿಯಾಗಿ ತೊಂದರೆ ಆಗ್ತಿರೋ ಹಾಗೆ ಒಂಥರ ಫೀಲಿಂಗ್ ಇರುತ್ತೆ. ಅದರಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಆ ತೊಂದರೆಗಳು ಕೂಡ ಹೊರಟೋಗುತ್ತೆ. ಸೊ ಇದು ಜಸ್ಟ್ ಹಾಫ್ ಆನ್ ಅವರ್ ಪ್ರೊಸೀಜರ್. ಹಾಫ್ ಆನ್ ಅವರ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ನಾವು ಇಲ್ಲಿವರೆಗೂ ಚರ್ಮನ ತೆಗಿಬೇಕಾಗುತ್ತೆ. ಈ ಸ್ಟೇಪ್ಲರ್ನಲ್ಲಿರೋ ವಿಶೇಷತೆ ಏನಂದರೆ ನಮಗೆ ಸೈಜಸ್ ಇರುತ್ತೆ. ಅಕಾರ್ಡಿಂಗ್ ಟು ಸೈಜಸ್ ಒಂದೊಂದು ಪೆನೀಸ್ಗೆ ಒಂದೊಂದು ಸೈಜಸ್ ಇರುತ್ತೆ. ಹಾಗಾಗಿ ಆ ಸೈಜಸ್ ಇರೋ ಪೆನೀಸ್ಗೆ ಯಾವ ಸ್ಟೇಪ್ಲರ್ ಬಳಸಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಿಕೊಂಡು ಬಳಸ್ತೀವಿ. ಅಷ್ಟೇ ಅಲ್ಲದೆ ಈ ಪಿನ್ಸ್ ಅನ್ನೋದು ಕೂಡ 10 to 12 daysನಲ್ಲಿ ಉದುರೋಗುತ್ತೆ. ಸೊ 10 daysನಲ್ಲಿ ನಾವು ಕಂಪ್ಲೀಟ್ ಆಗಿ ಫ್ರೀ ಆಗ್ಬೋದು. ಈ ಸರ್ಕಮ್ಸೇಷನ್ ಸರ್ಜರಿ ಯಾರಿಗಾದ್ರೂ ಅಗತ್ಯ ಇದೆ, ಈ ಡಯಾಬಿಟಿಸ್ನಿಂದ ಯಾರಾದರೂ ನರಳುತ್ತಿದ್ರೆ, ನಾನು ಹೇಳಿದಾಗೆ ಸಿಂಪ್ಟಮ್ಸ್ ನಿಮ್ಮಲ್ಲಿ ಇದ್ರೆ ತಪ್ಪದೇ ನನ್ನನ್ನು ಕನ್ಸಲ್ಟ್ ಮಾಡಿ. ಇದಕ್ಕೆ ನಾವು KSR ಸ್ಟೇಪ್ಲರ್ ಬಳಸಿ ಸರ್ಜರಿ ಮಾಡಿಸ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.